ಈಗಿರೋ ಬಹಳಷ್ಟು ಬೆಂಗಳೂರಿನ ಕೈಲಿ ಸಂಬಂಧವಾದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಸಾಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಇಲಾಖೆ ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಸರ್? ಬಿಡದಿ ಟೌನ್ಶಿಪ್ ಅಲ್ಲಿಯ ರೈತರ ವಿರೋಧ ಇದೆ. ಅದು ಕೃಷಿಗೆ ಯೋಗ್ಯವಾದಂತ ಭೂಮಿ. ಅದನ್ನ ಸುಮ್ಮನೆ ರಾಜಕೀಯ ಬಳಸಿಕೊಂಡು ಒಂದು ರಾಜಕೀಯದ ಪಿಂಡ ಮಾಡ್ಕೊಂಡು ಕುಣಿತಾ ಇದ್ದಾರೆ. ಇವತ್ತು ಯಾವುದೇ ವಿರೋಧ ಪಕ್ಷದವರು ಒಂದು ರಾಜಕೀಯ ವಿಷಯ ಮಾಡ್ಕೊಂಡಿದ್ದಾರೆ ಹೊರತು ಪ್ರಾಮಾಣಿಕವಾಗಿ ಬಿಜೆಪಿಯವರು ಜೆಡಿಎಸ್ನವರು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ನಾವು ಸುಮಾರು ಸಂಯುಕ್ತ ಹೋರಾಟ ಕರ್ನಾಟಕ ವೇದಿಕೆಯಡಿ ಇವತ್ತು ಕರೆದು ಇವತ್ತು ಕೂಲಂಕುಷವಾಗಿ ಚರ್ಚೆ ಆಗಿದೆ. ಇವತ್ತು ಅದನ್ನ ಯಾವುದೇ ಕಾರಣಕ್ಕೂ ಆ ಬಿಡದಿ ಟೌನ್ಶಿಪ್ ನ ಆ ರೈತರ ಭೂಮಿನ ಬಿಡೋದಿಕ್ಕೆ ಒಪ್ಪೋದಿಲ್ಲ. ಇದನ್ನೇನಾದ್ರು ಸರ್ಕಾರ ಮುಂದೆ ಈ ಬಲವಂತವಾಗಿ ಜಮೀನನ್ನ ಕಿತ್ಕೊಳಕ್ ಹೋದ್ರೆ ಇದರಿಂದ ಬಹಳ ಸರ್ಕಾರಕ್ಕೆ ಇದನ್ನ ನುಕ್ಸಾನ್ ಕಟ್ಕೊಳ್ಬೇಕಾಗುತ್ತೆ. ಮುಂದೆ ಬಹಳ ಪ್ರವಾಸಿತ ಪಡ್ಬೇಕಾಗುತ್ತೆ. ಯಾಕೆಂದ್ರೆ ಬಿಡದಿ ಬೆಂಗಳೂರಿಗೆ ಹೊಂದ್ಕೊಂಡಂತ ನಗರ. ಬಿಡದಿಯಿಂದಲೇ ಹಾಲು, ತರಕಾರಿ, ಹಣ್ಣು ಎಲ್ಲ ತರದ ವಸ್ತುಗಳು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಇವತ್ತು ನಾವು ಮೂಲ ನಮಗೆ ಆಹಾರದ ಭದ್ರತೆ ಮೇನು. ಆಹಾರವನ್ನೇ ಇಲ್ಲದೆ ಇದ್ದಾಗ ನಾವು ಯಾವುದೋ ಸೆಂಟರ್ ಮಾಡ್ತೀವಿ, ನಾವು MNC ಕಂಪನಿಗಳು ತರ್ತೀವಿ ಅಂತ ಹೋದ್ರೆ ನಮ್ಮ ರೈತರುಗಳು ಗತಿ ಏನು? ರೈತರು ಸುಮಾರು 100 ವರ್ಷಗಳಿಂದ ತಮ್ಮ ಬದುಕು ಕಟ್ಕೊಂಡು ಕೃಷಿನೇ ಅವಲಂಬಿಸ್ಕೊಂಡು ಜೀವನ ಮಾಡ್ಕೊಂಡು 10 ಕುಂಟೆ ಅರ್ಧ ಕುಂಟೆ ಇರೋಂಥವ್ರು ಹೂವ ಮತ್ತೆ ತರಕಾರಿ ಬೆಳ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಒಂದು ಬದುಕು ಕಟ್ಕೊಂಡಿದ್ದಾರೆ. ಸರ್ಕಾರ ಇವ್ರ ಬಗ್ಗೆ ರೈತರ ಬಗ್ಗೆ ಚಲಾಟ ಆಡ್ತಾ ಇದೆ. ಇವತ್ತು ಇಂಥ ಸರ್ಕಾರಗಳು ಬಹಳ ನೋಡಿದೀವಿ, ನಾವು ಬಹಳ ನೋಡಿದೀವಿ ಬಿಡ್ರಿ. ಗುಂಡೂರಾವ್ ಸರ್ಕಾರದಿಂದಲೂ ಇಂಥ ಸರ್ಕಾರಗಳು ನೋಡಿದೀವಿ. ಯಾವುದೇ ಸರ್ಕಾರಗಳು ರೈತರ ಮೇಲೆ ಸವಾರಿ ಮಾಡಿರೋವು ಇಲ್ಲಿನವರೆಗೂ ಉಳಿಯೋದು ಇಲ್ಲ. ಇದು ಪ್ರಾಥಮಿಕ ಹಂತ. ಇದು ಬಿಡದಿ ಹೋರಾಟ, ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಏನು ಹಿಂದೆ ಚನ್ನರಾಯಪಟ್ಟಣ ಹೋರಾಟ ಏನಿತ್ತು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಎಲ್ಲ ರೈತರು, ಎಲ್ಲ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಎಲ್ಲರ ಪರ ರೈತರ ಪರವಾಗಿದ್ದಾರೆ. ದುರ್ದೈವ ಇವತ್ತು ವಿಧಾನಸಭೆಯಲ್ಲಿ ಇವತ್ತು ಯಾರೋ ಒಬ್ಬ ನಾಗೇಂದ್ರ ಇವು ಅವ್ಯವಹಾರ ಮಾಡಿದ್ದಾರೆ, ಅವ್ರನ್ನ ಸಚಿವ ಸ್ಥಾನದಿಂದ ಇಳಿಸಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಯಾವ ಉದ್ದೇಶದಿಂದ ವಿಧಾನಸೌಧ ಕಟ್ಟಿದ್ರು, ಯಾವ ಚರ್ಚೆ ಆಗ್ಬೇಕಾಗಿತ್ತು ಇವತ್ತು ಆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇಲ್ಲ. ಇಷ್ಟು ಜನ ಸುಮಾರು 500 ದಿನಗಳ ಮೇಲ್ಪಟ್ಟು ಚಳವಳಿ ನಡೀತಾ ಇದ್ರು ಸಹ ಇವತ್ತು 224 ಜನ ಶಾಸಕರಲ್ಲಿ ಒಬ್ಬರು ಶಾಸಕರನ್ನ ಬಿಟ್ರೆ, ಯಾರು ನಮ್ಮ ದರ್ಶನ್ ಪುಟ್ಟಣ್ಣ ಒಬ್ಬರನ್ನ ಬಿಟ್ರೆ ಇನ್ನು 223 ಜನ ಒಬ್ರು ಬಿಡದಿ ಆ ಟೌನ್ಶಿಪ್ ವಿರೋಧನೇ ಮಾಡಿಲ್ಲ. ಇವರು ಜನಪ್ರತಿನಿಧಿಗಳು, ಇವರು ಆ ರೈತರನ್ನ ಮತ್ತೆ ಬಡವರನ್ನ ಆ ಜನಗಳನ್ನ ಇವರು ರಕ್ಷಣೆ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಮತ್ತೆ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಒಂದು ಸಮಿತಿ ಮಾಡಿದ್ದಾರೆ. ಸಮಿತಿಯಲ್ಲೂ ಸುಮಾರು 80 ಭಾಗ ವಿರೋಧ ಇದೆ. ಅದನ್ನ ಕೈ ಬಿಟ್ರೆ ಅವರಿಗೆ ಒಳ್ಳೇದು, ಸೇಫ್ ಆಗ್ತಾರೆ. ಇಲ್ಲದೇ ಇದ್ರೆ ಮುಂದೆ ಬಹಳ ದೊಡ್ಡ ಇದ್ರ ಬಗ್ಗೆ ನುಕ್ಸಾನ್ ಕಟ್ಕೊಡ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ರೈತರು ಬಿಡದಿ ಟೌನ್ಶಿಪ್ ಬಿಡೋದಿಲ್ಲ, ಕಡಾಖಂಡಿತವಾಗಿ ಬಿಡೋದಿಲ್ಲ. ಇದು ಬಿಡದಿ ರೈತರಿಗೆ ಸಂಬಂಧಪಟ್ಟ ಇಡೀ ಕರ್ನಾಟಕದ ಸಮಸ್ತ ರೈತರ ಬದುಕಿನ ಪ್ರಶ್ನೆ ಇದು. ಇವತ್ತು ಬಿಡದಿ ಇಲ್ಲಿ ಸೇರಿರೋದು ಬರೀ ಬಿಡದಿ ರೈತರಲ್ಲ, ಇಡೀ ಕರ್ನಾಟಕ, ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಇಡೀ ರಾಜ್ಯಾದ್ಯಂತ ಜನ ಬಂದಿದ್ದಾರೆ. ಒಂದು ಸಾಂಕೇತಿಕವಾದ ಪ್ರತಿಭಟನೆ. ಸರ್ಕಾರಕ್ಕೆ ನಾವು ಈಗಲೂ ಮನವಿ ಮಾಡ್ತೀವಿ, ಬಹಳ ಗೌರವಿತವಾಗಿ ಆ ರೈತರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು, ಆ ಜಮೀನನ್ನ ಕೈ ಬಿಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಮುಂದೆ ಒಂದು ವಿಚಾರ, ಬಹಳಷ್ಟು ಹಿರಿಯರು, ಬಹಳಷ್ಟು ದೊಡ್ಡವರು, ಪ್ರಗತಿಪರ ಚಿಂತಕರ ಸಮಾನ ನಮಸ್ಕಾರ. ಟೌನ್ಶಿಪ್ ಅನ್ನೋದು ಬಿಡದಿನಲ್ಲೇ ಮಾಡುವಂತದ್ದು ಏನಿಲ್ಲ. ಕೋಲಾರಲ್ಲಿ ಮಾಡ್ಬೋದು, ಮಾಡ್ಬೋದು, ಚಿಕ್ಕಬಳ್ಳಾಪುರ, ಹುಬ್ಬಳ್ಳಿ, ಧಾರವಾಡ ಮಾಡ್ಬೋದು, ಸಕ್ಸಸ್ ಆಗುತ್ತೆ. ಇಲ್ಲಿನೇ ಆಗ್ಬೇಕು ಅಂತ ಪ್ರಗತಿಪರ ಚಿಂತಕರು ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇದ್ದಾರೆ. ಸರ್, ಈಗ ನಾವು ಇದು ಅಭಿವೃದ್ಧಿ ವಿರೋಧಿಗಳಲ್ಲ. ಅಭಿವೃದ್ಧಿ ಮಾಡ್ಲಿ, ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿಗೆ ಯೋಗ್ಯವಾಗಿರತಕ್ಕಂಥ ಭೂಮಿನ ಇವರು ಆಯ್ಕೆ ಮಾಡುವಂಥದ್ದು
ಅದು ಒಳ್ಳೇದಲ್ಲ. ಯಾಕೆಂದ್ರೆ ನಮ್ಗೆ ನಾವು ಕೃಷಿನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಜನ, ಕೃಷಿನೇ ನಮಗೆ ಮೂಲ ಕಸಬು. ನಾವೆಲ್ಲ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ. ಕೃಷಿ ಮಾಡೋರೆಲ್ಲ ಬೆಂಗಳೂರಿಗೆ ಬಂದ್ರೆ ಏನಾಗ್ಬೋದು? ಕೃಷಿ ಮಾಡೋರೆಲ್ಲ ಬೆಂಗಳೂರಿಗೆ ಬಂದ್ರೆ ಏನಾಗ್ಬಹುದು? ಕೃಷಿ ಅದು ಒಂದು ಆದ್ಯತೆಯ ವಲಯ, ಅದನ್ನ ಗೌರವಿಸ್ಬೇಕು. ಗೌರವಿಸ್ತಾ ಇದ್ರೆ ಅದನ್ನ ನೋಡಿದೀರ, ನಮ್ಗೆ ಎಲ್ಲ ಹೆಸರಿರೋದು ಕೃಷಿ ಮಾಡೋದ್ರಿಂದನೇ. IT-BT ಕಂಪನಿಯಿಂದ ಹೆಸರಲ್ಲ, ನಾವೆಲ್ಲರೂ ಬದುಕೊಂಡ್ರದ್ದು ಕೃಷಿಯಿಂದನೇ. ಕೃಷಿನ ನಾವೆಲ್ಲರೂ ಸೇರಿ ಉಳಿಸೋಣ.